ಬಿಗಿನರ್ಸ್ ಯಾರು ಇದ್ದೀರಲ್ಲ ಅವರಿಗೆ ಚೆಸ್ಟ್ ವರ್ಕೌಟ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಫ್ಲಾಟ್ ಬಾರ್ಬಲ್ ಬೆಂಚ್ ಪ್ರೆಸ್. ಇದು 3 ಸೆಟ್ಟು 10ರಿಂದ 15 ರೆಪಿಟೇಷನ್ನ ಮಾಡಬೇಕಾಗುತ್ತೆ. ಇಲ್ಲಿ ನೀವು ವೇಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಫಾರ್ಮೇಷನ್ ಕರೆಕ್ಟಾಗಿ ಹೊಡೀರಿ, ಅಡ್ಡದಿಡ್ಡ ಹೊಡಿಲಕ್ಕೆ ಹೋಗಬೇಡಿ. ನಿಮ್ಮ ಫಾರ್ಮೇಷನ್ ಕರೆಕ್ಟ್ ಇದೆ ಅಲ್ಲ ಅಂತಂದು ಚೆಕ್ ಮಾಡ್ಕೊಂಡು ಹೊಡಿತಾ ಹೋಗಿ. ಸೆಕೆಂಡ್ ಎಕ್ಸಸೈಸು ಇನ್ಕ್ಲೈನ್ ಡಂಬಲ್ ಪ್ರೆಸ್ 3 ಸೆಟ್ದು. ಇದು ಕೂಡ 10 to 15 ರೆಪಿಟೇಷನ್ ಹೊಡಿಬೇಕು. ಫಾರ್ಮೇಷನ್ ನೋಡಿ, ಸ್ಲೋ ಆಗಿ ಫಾರ್ಮೇಷನ್. ನಿಮ್ಮ ಚೆಸ್ಟಲ್ಲಿ ಏನಾಗಬೇಕು, ಕಾನ್ಸಂಟ್ರೇಷನ್ ಆಗಬೇಕು. ಅದೆಲ್ಲ ಪವರು ನಿಮ್ಮ ಚೆಸ್ಟ್ ಮೇಲೆ ಬೀಳಬೇಕು ನೋಡಿ. ಇದು ಕೂಡ 3 ಸೆಟ್ಟು 10 to 15 ರೆಪಿಟೇಷನ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಎಕ್ಸಸೈಸು ಡೆಕ್ಲೈನ್ ಡಂಬಲ್ ಪ್ರೆಸ್. ಇದು ಕೂಡ 3 ಸೆಟ್ಟು 10 to 15 ರೆಪಿಟೇಷನ್. ಬಿಗಿನರ್ಸ್ಗಳಿಗೆ 3 ಸೆಟ್ ಅಂತಂತಂದು ಹೇಳ್ತಾ ಇದ್ದೀನಿ. ನೀವು ಪ್ರೋ ಅಲ್ಟ್ರಾ ಪ್ರೋ ಇದ್ದರೆ 4 ಸೆಟ್ಟು 12 to 18 ರೆಪಿಟೇಷನ್ ಹೇಳ್ತಾ ಇದ್ದೆ. ಸೊ 10 to 15 ರೆಪಿಟೇಷನ್ ಈಸ್ ಇನಫ್. 3 ಸೆಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ನೋಡಿ, ಹೈ ಕೇಬಲ್ ಫ್ಲೈ. ಇದು ಫುಲ್ ಮೇಲಿಡಬೇಕು. ಕೇಬಲ್ 2 ಕಡೆಯಿಂದ ಫುಲ್ ಮೇಲಿಟ್ಗೆ ಏನು ಮಾಡಬೇಕು, 3 ಸೆಟ್ ಪರ್ಫಾರ್ಮೆನ್ಸ್ ಮಾಡಬೇಕು. ಇದು ಕೂಡ 10 to 15 ರೆಪಿಟೇಷನ್ನ ನೀವು ವರ್ಕ್ ಮಾಡಬೇಕು. ಇದು ಏನು, ನೀವು ಕಾಲಾಗಿರ್ಬೋದು, ಒಂದು ಫ್ರಂಟ್ ಲೆಗ್ ಇಡಬೇಕು ಮತ್ತು ಇನ್ನೊಂದು ಬ್ಯಾಕ್ ಇಡಬೇಕು. ಕರೆಕ್ಟ್ ಫಾರ್ಮೇಷನ್ ಮಾಡಬೇಕು ನೋಡಿ. ಇದು ಚೆಸ್ಟ್ ಮಸಲ್ಲು ಹಿಂಗೆ ವೈಡಾಗಿ ಕಾಣೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಬ್ಬೊಬ್ಬರಿಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ಕಟ್ಟಿಂಗ್ಸ್ ಬರುತ್ತೆ ಚೆಸ್ಟ್ ಮೇಲೆ. ಫೈನಲ್ 5th ಎಕ್ಸಸೈಸ್ ಇಸ್ ಲೋ ಕೇಬಲ್ ಫ್ರೈ. ಇದು 3 ಸೆಟ್ಟು 10 to 15 ರೆಪಿಟೇಷನ್ನ ಮಾಡಬೇಕಾಗುತ್ತೆ ನೋಡಿ. ಈ ರೀತಿ ಮೇಲೆ ಹೋಗೋ ಟೈಮಿಗೆ ಏನು ಮಾಡಬೇಕು, ಸಮೀಪ ತರಬೇಕು ಕೈ. ಕೆಳಗಡೆ ಬರೋ ಟೈಮಿಗೆ ವೈಡ್ ಆಗಿರ್ಬೇಕು ನೋಡಿ. ಓಕೆ, ವೇಟ್ ಕಡಿಮೆ ಹಾಕಿ ರೆಪಿಟೇಷನ್ನ ಜಾಸ್ತಿ ಹೊಡೆಯೋಕ್ಕೆ ಟ್ರೈ ಮಾಡಿ.